ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಶ್ರೀ ಸಿಮೆಂಟ್ ಕಂಪನಿ ಏನು ರಾಜಸ್ಥಾನದಿದೆ, ಅದು ಪೂರ್ತಿ ಇಲ್ಲೀಗಲ್ ಆಗಿದೆ ಸ್ನೇಹಿತರೆ. ಅದು 2015-17ರಲ್ಲಿ ಕಾಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಇನ್ನವರೆಗೆ ಯಾವುದೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅದ್ರ ಮೇಲೆ ಇನ್ನವರೆಗೂ. ಅದ್ರ ಕುರಿತು ದಿನಾಂಕ ಈಗ 27/4/2026 ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಆ ಕಂಪ್ನಿ ಪೂರ್ತಿ ಇಲ್ಲೀಗಲ್ ಆಗಿದೆ, ಅದು ಒಡೆದು ಹಾಕಬೇಕು. ಮತ್ತು ಅದು ಏನು ಭೂಮಿ ಕಳ್ಕೊಂಡ್ರೆ ರೈತರು ಆ ಭೂಮಿ ಮಾಲೀಕರಿಗೆ ವಾಪಸ್ ಕೊಡಬೇಕು. ಮತ್ತು ಕಂಪ್ನಿ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಕಲಬುರಗಿಯಲ್ಲಿ ಈ ರೀತಿ ಬೃಹತ್ ಕಟ್ಟಡಗಳು, ಯಂತ್ರಗಳು ಹೆಂಗೆ ಸ್ಥಾಪನೆ ಆಗ್ತಾಯಿದ್ದಾವೆ, ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಕಣ್ಮುಚ್ಕೊಳ್ತಾ ಇದ್ದಾರೆ. ಎಣ್ಣೆ ಇಲ್ಲ, ಏನಿಲ್ಲ, ಇನ್ನೂವರೆಗೂ ಎಣ್ಣೆ ಇಲ್ಲ. ಮತ್ತು ಇವಾಗ 2ನೇ ಸಿಮೆಂಟ್ ಘಟಕ ಕೂಡ ಸ್ಥಾಪನೆ ಆಗಿದೆ, ಪ್ರೊಡಕ್ಷನ್ ಮಾಡ್ತಾಯಿದೆ. ಅದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬಂದು ಈಗ 10-12 ವರ್ಷ ಆಯಿತು ಕಂಪ್ನಿ ಬಂದು, ಇನ್ನುವರೆಗೂ ಅದು ಟ್ಯಾಕ್ಸ್ ಕಟ್ಟಿಲ್ಲ. ಸುಮಾರು ಏನಿಲ್ಲದ ಟ್ಯಾಕ್ಸ್ ಏನಿಲ್ಲ ಅಂದರೂ 6-7 ಕೋಟಿ ಟ್ಯಾಕ್ಸ್ ಆಗ್ತದೆ. ಅದೇನೋ ಸರ್ವೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಆಗ್ತದೆ ನೋಡೋಣ. ಅದು ಈ ಅದ್ರ ಕುರಿತು ನಾನು ಟ್ಯಾಕ್ಸ್ ಕುರಿತು ಮತ್ತು ಇಲ್ಲೀಗಲ್ ಕನ್ಸ್ಟ್ರಕ್ಷನು ಮತ್ತು ಇಲ್ಲೀಗಲ್ ಮಷಿನರಿ ಕುರಿತು ನಾನು 30ನೇ ತಾರೀಕು DC ಆಫೀಸು ಚಾವಿ ಹಾಕ್ಬೇಕಂತ ಮಾಡಿದ್ದೀನಿ. ಬೀಗ ಜಡ್ದು ಬಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿಬೇಕಂತ ಮಾಡಿದ್ದೀನಿ. ಇದು ಅವರಿಗೆ ಅವಮಾನದ ಸಂಗತಿ. ಒಂದು ವೇಳೆಗೆ ಅವ್ರಿಗೆ ಅವಮಾನದ ಸಂಗತಿ ಅಂದರೆ ಇದು ಕೆಲಸ ಮಾಡಬೇಕು. ಇಲ್ಲ ನಾವೆಲ್ಲ 3 ಬಿಟ್ಟು ನಿಂತೀವಿ ನಾವು ಅಂದ್ರೆ ನಾವು ಬಂದು ಚಾವಿ ಹಾಕ್ತೀನಿ. ಏನೂ ಮಾಡ್ಲಿಕ್ಕಾಗಲ್ಲ. ನಾಚಿಗೆ ಬಿಟ್ಟವ್ರಿಗೆ ಏನೂ ಆಗಲ್ಲ. ಅವ್ರು ಕೆಲವರು ಇವೆಲ್ಲ ಅಧಿಕಾರಿಗಳು ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ, ಜನಸಾಮಾನ್ಯರಿಗಾಗಿ ಕೆಲಸ ಮಾಡ್ತಾಯಿಲ್ಲ. ಕಾಯ್ದೆ ಕಾನೂನುಗಳು ಪಾಲನೆ ಮಾಡ್ತಾಯಿಲ್ಲ, ಅದರ ರಕ್ಷಣೆ ಮಾಡ್ತಾಯಿಲ್ಲ. ಕಾಯ್ದೆ ಕಾನೂನುಗಳ ರಕ್ಷಣೆ ಮಾಡ್ತಾಯಿಲ್ಲ. ಬರೀ ಕಂಪ್ನಿಗಳು ಏಜೆಂಟು ಮತ್ತು ಗುಲಾಮರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬರೀ ಕಾಂಟ್ರಾಕ್ಟ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂತಿಕೊಂಡು ಕೆಲವು ಅಧಿಕಾರಿಗಳು, ಜನಪ್ರತಿನಿಧಿಗಳು ಬಡ್ದಾಡ್ತಾ ಇದ್ದಾರೆ. ಅವ್ರು ಪೂರ್ತಿಯಾಗಿ ಅವ್ರು ಹೊಟ್ಟೆ ತಿಪ್ಪಲು ಅವ್ರು ನೋಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಜನರು, ಅಲ್ಲಿ ರೈತರು ಭೂಮಿ ಏನು ಕಳ್ಕೊಂಡ್ರೆ ಅವ್ರಿಗೆ 12-15 ಸಾವಿರ ರೂಪಾಯಿದಾಗ ದನ ದುಡಿಸ್ಕೊಳತ್ತಾರ. ಅವ್ರಿಗೆ ಪರ್ಮಿಟ್ ಇಲ್ಲ, ಏನೂ ಇಲ್ಲ, ಖಾಯಂ ಉದ್ಯೋಗ ಇಲ್ಲ, ಏನು ಅಭಿವೃದ್ಧಿ ಇಲ್ಲ. ಅದೇನು ಕೊರೋನಾ ಮೂಮೆಂಟ್ದಾಗ ಇಷ್ಟು ಏನು ದವಾಖಾನೆಗಳು ಏನು ಕೊಟ್ಟಿದ್ದಾರೆ, ಅದಿಷ್ಟೇ ಖರೆ. ಆಮೇಲೆ ಮತ್ತು ಏನೋ CSRನಲ್ಲಿ ಮತ್ತು ಏನೋ ಕೆಲಸ ಮಾಡಿಲ್ಲ. ಏನೋ ಬೆನ್ಕಳ್ಳಿ ಹೋಗಿದ್ದೇನೆ, ಯಾವುದೋ ಒಂದು ರಸ್ತೆ ಮಾಡಿದಾರಂತ. CSRನಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಕೆಲಸ ಆಗಬೇಕಾಗಿತ್ತು. ಹೀಗಾಗಿ ಏನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಮತ್ತು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಮತ್ತು ಕರ್ನಾಟಕ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಕಾಯ್ದೆ ಮತ್ತು ಇನ್ನಿತರ ಹಲವು ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದ್ದಾರೆ. ಇದ್ರ ಕುರಿತು ದೂರು ಸಲ್ಲಿಸಿದ್ರು ಕೂಡ ಇಲ್ಲಿ ತಾಲೂಕ್ ಪಂಚಾಯತ್ EO, ZPCO, ಜಿಲ್ಲಾಧಿಕಾರಿಗಳು, ಗ್ರಾಮ ಪಂಚಾಯತ್ PDOಗಳು ಯಾರೂ ಕೆಲಸ ಮಾಡ್ತಾಯಿಲ್ಲ. ಅದ್ರ ಮೇಲೆ ನಿಗಾ ಇಡ್ತಾಯಿಲ್ಲ. ಅದ್ರ ಸಿಕ್ಕಂಗೆ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದಾರೆ ಕಂಪನಿ. ಅದ್ರ ಕುರಿತು ಮತ್ತು ಇನ್ನೊಂದು ಬಾರಿ ವಿಡಿಯೋ ಮಾಡ್ತೀನಿ ನಾನು. ಇವಾಗ ನಾನು ಅರ್ಜಿ ಸಲ್ಲಿಸಿದೆ. ನಾನು ಬೆನಕಳ್ಳಿ ಕೋಡ್ಲ ಗ್ರಾಮ ಪಂಚಾಯತಿಗೆ ಮತ್ತು ಬೆನಕಳ್ಳಿ ಮತ್ತು ಕೋಡ್ಲ ಗ್ರಾಮ ಪಂಚಾಯತಿಗೆ. ಇಲ್ಲಿವರೆಗೆ ಏನು ಕಂಡು ಬರ್ತದಪ್ಪ ಅಂದ್ರೆ, ಆ ಕಂಪ್ನಿಯಿಂದ ಒಂದೇ ಒಂದು ಕಟ್ಟಡ ಪರವಾನಗಿ ಪಡೆದಿಲ್ಲ, ಯಂತ್ರೋಪಸ್ಥಾಪನೆ ಪರವಾನಗಿ ಪಡೆದಿಲ್ಲ, ಲೈಸೆನ್ಸ್ ಪಡೆದಿರಲ್ಲ ಮತ್ತು ಟ್ಯಾಕ್ಸ್ ಕಟ್ಟಿಲ್ಲ. ಈ ರೀತಿ ಅಂಧಾಧುನ್ ನಡೀತಾ ಇದೆ ಸೇಡಂ ತಾಲೂಕಿನಲ್ಲಿ. ಇದಕ್ಕೆಲ್ಲ ಯಾರು ಹೊಣೆ? ಎಷ್ಟು ದೂರು ಸಲ್ಲಿಸಿದ್ರು ಕೂಡ ಏನು ಕ್ರಮ ಕೈಗೊಳ್ತಾ ಇಲ್ಲ. ಎಷ್ಟು ಅವ್ರಿಗೆ ಬೈದರೂ ಕೂಡ ಅವರಿಗೆ ನಾಚಿಕೆ ಬರ್ತಾಯಿಲ್ಲ. ಅವ್ರು ತಿಂಗಳ ಸಂಬಳ ಸಿಕ್ಕರೆ ಸಾಕಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಅದು ಕೂಡ ಕಾರಣ ಇವೆಲ್ಲ ರೋಷಿ ಹೋಗಿ 27ನೇ ತಾರೀಕಿನಿಂದ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಮಳಖೇಡ್ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿ ಕಲಬುರಗಿರವರೆಗೆ ಅಲ್ಲಿ ಹೋಗಿ ಬೀಗ ಜಡ್ದು ಪ್ರತಿಭಟನೆ ಮಾಡ್ತೀನಿ. ಯಾಕೆ ಈ ರೀತಿ ಆಗ್ತಾಯಿದೆ? ಅಲ್ಲಿ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಜನಸಾಮಾನ್ಯರು ಒಂದು ಕಟ್ಟಡ ಕಟ್ಟಬೇಕಂದ್ರೆ ಎಷ್ಟೋ ಪರೇಶಾನ್ ಮಾಡ್ತಾರೆ. ಎಲ್ಲ ಇಂತಿಂಥ ದೊಡ್ಡ ಕಂಪ್ನಿಗಳು ಕಲಬುರಗಿ ಜಿಲ್ಲೆಯಲ್ಲೂ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಇದೇ ರೀತಿ ಇವೆ. ಹೀಗಾಗಿ ಶ್ರೀ ಸಿಮೆಂಟ್ ಕಂಪ್ನಿ ಅದರ ಬಗ್ಗೆ ಈಗಲಾದರೂ ಕ್ರಮ ಕೈಗೊಳ್ಳಬೇಕು. 2ನೇ ಪ್ಲಾಂಟ್ ಹೆಂಗೆ ನಿರ್ಮಾಣ ಆಯಿತು, ಮೊದಲೇ 1ನೇ ಪ್ಲಾಂಟೇ
ಪೂರ್ತಿ ಇಲ್ಲಿಗಲ್ ಆದ ಅಂತ ಹೇಳಿದೆ. ನಾನು ಕಾಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಇವಾಗ ಮತ್ತೆ 2ನೇ ಪ್ಲಾಂಟ್ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಪ್ರೊಡಕ್ಷನ್ ಕೂಡ ಮಾಡ್ತಾಯಿದ್ದಾರೆ. ಹೀಗಾಗಿ ಇಂತಿಂಥ ದೊಡ್ಡ ಬಂಡವಾಳಶಾಹಿಗಳು, ಏಜೆಂಟು, ದಲಾಲರ ಥರ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಸರ್ಕಾರಿ ನೌಕರಗಳು. ಸಚಿವರುಗಳು ಏನು ಮಾಡ್ತಾಯಿದ್ದಾರೆ ಕೆಲಸಗಳು? RDPR ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾಡ್ತಾಯಿದ್ದಾರೆ? ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರು ಏನು ಮಾಡ್ತಾಯಿದ್ದಾರೆ? ಯಾಕೆ ಕಣ್ಮುಚ್ಚಿ ಕುಂತಿದ್ದೀರಿ ತಾವುಗಳು? ಅದು ಈ ಕಂಪ್ನಿಗೆ ಮೇಲೆ ಕ್ರಮ ಕೈಗೊಂಡ್ರೆ 3 ಪಟ್ಟು ದಂಡ ವಸೂಲು ಮಾಡ್ಬೋದು ಅವ್ರದ್ದು. ನಿಮ್ಮ ಕಂಪ್ನಿನೇ ಬೇಕಾದ್ರೆ ಅದ್ರ ಮೇಲೆ ದಂಡ ವಸೂಲು ಮಾಡಿರೋದ್ರದ್ದು ಮತ್ತು ಟ್ಯಾಕ್ಸ್ ವಸೂಲು ಮಾಡಿರೋ ವರ್ಷಿಗೆ 5 ರಿಂದ 6 ಕೋಟಿ ಆಗ್ತದೆ ಒಟ್ಟು. ಇಷ್ಟೇ ಭೂಮಿ ಅಲ್ಲಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಣ್ಣೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ವಸೂಲು ಮಾಡ್ತಾಯಿದ್ದಾರೆ. ಅಲ್ಲಿ ಏನಾದರೂ 12 ಕೋಟಿ ವಸೂಲು ಮಾಡ್ತಾಯಿದ್ದಾರೆ. ಅದರ ಅರ್ಧದಷ್ಟಾದರೂ ಇಲ್ಲಿ ವಸೂಲಿ ಮಾಡಬೇಕು. ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ವೈಜ್ಞಾನಿಕವಾಗಿ ತೆರಿಗೆ ವಸೂಲಿ ಮಾಡಬೇಕಾಗಿತ್ತು. ಮತ್ತು ಇಲ್ಲಿವರೆಗೆ ಬಾಕಿ ಅದೇನು ಕಂಪ್ನಿ ಬಂದದ 12 ವರ್ಷದಿಂದ ಅದ್ರದ್ದು ಬಾಕಿ 6 ಕೋಟಿ 7 ಕೋಟಿ ಅಂದರೆ 60 ಕೋಟಿ 70 ಕೋಟಿ ಬಾಕಿ ಟ್ಯಾಕ್ಸ್ ಆಗ್ತದೆ. ಅದು ಎಲ್ಲಿಗೆ ಹೋಯಿತು? ಮತ್ತು CSR ಅದು ಏನಿಲ್ಲ ಅಂದ್ರೆ ವರ್ಷಿಗೆ 2 ವರ್ಷಕ್ಕೆ ಒಂದು ಸರ್ತಿ ಅಂದ್ರೆ ಅದು 20 ಕೋಟಿ ಅಂತಂದ್ರೆ ಅದು 100-120 ಕೋಟಿ ಟ್ಯಾಕ್ಸ್ ಆಗ್ತದೆ. ಅದು ಎಲ್ಲಿಗೆ ಹೋಯ್ತು? ಅದು CSRದು ಅನುದಾನ 100ರಿಂದ 120 ಕೋಟಿ ಆಗ್ತದೆ. ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕಂತ ತಿಳ್ಕೊಂಡು ಮತ್ತು ಹೈಕೋರ್ಟ್ದು ಉಚ್ಚ ನ್ಯಾಯಾಲಯದ ಸಿಟ್ಟಿಂಗ್ ಜಡ್ಜು ಅಥವಾ ರಿಟೈರ್ಡ್ ಜಡ್ಜು, ಹೈಕೋರ್ಟ್ ರಿಟೈರ್ಡ್ ಜಡ್ಜು ಅವರು ನೇತೃತ್ವದಲ್ಲಿ ಅವರ ನ್ಯಾಯಾಂಗ ತನಿಖೆ ಆಗಬೇಕಂತ ತಿಳ್ಕೊಂಡು ನಾನು ಆಗ್ರಹಿಸಿ ನಾನು ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಈಗಲಾದರೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು, ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅದರ ಟ್ಯಾಕ್ಸ್ ವಸೂಲು ಮಾಡಬೇಕು. ಮತ್ತು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 96 ಪ್ರಕಾರ ಎಣ್ಣೆನೇ ಇಲ್ಲ ಅದು ಕಂಪ್ನಿದು. ಎಣ್ಣೆ ಇಲ್ಲದೆ ಹೆಂಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ? ಅದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಅದಕ್ಕೆ ಯಾರ್ಯಾರು ಸಹಕರಿಸ್ಯಾರ ಅಲ್ಲಿಂದ ಇಲ್ಲಿ ತನಕ 2009-10ರಿಂದ ಇಲ್ಲಿ ತನಕ ಯಾರ್ಯಾರು ಸಹಕರಿಸ್ಯಾರ ಅಂಥ ಭ್ರಷ್ಟ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಮತ್ತು ಭ್ರಷ್ಟ ZPCO ಅವರು ಯಾರ್ಯಾರು ಅಲ್ಲಿಂದ ಇಲ್ಲಿವರೆಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಸೂಕ್ತ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ತಿಳ್ಕೊಂಡು ಈ ವಿಡಿಯೋ ಮೂಲಕ ನಾನು RDPR ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಕ್ಷೇತ್ರದಲ್ಲೇ ಈ ರೀತಿ ಎಲ್ಲ ಕಂಪ್ನಿಗಳು ಇಲ್ಲಿಗಲವೆ, ಎಲ್ಲ ಯಾವುದೂ ಕಂಪ್ನಿ ಇಲ್ಲ, ಇದೇ ಎಲ್ಲ ಕಂಪ್ನಿಗಳು ಇಲ್ಲಿಗಲವೆ. ಹೆಂಗೆ ಕಟ್ಟಡ ನಿರ್ಮಾಣ ಮಾಡ್ತಾರೆ? ಈಗ 2 ವರ್ಷದಿಂದ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದಾರೆ. ತಾವು ಬಂದು 2-3 ವರ್ಷ ಆಯಿತು. ಅದು ಹೆಂಗೆ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದಾರೆ? ಈ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತವರವರು ಇದು ಅವ್ರು ಹೆಂಗೆ ಕುಂತಿದ್ದಾರೆ? ಅದು ಕೇಳ್ತಾ ಇಲ್ಲ, ಏನೂ ಇಲ್ಲ. ಹೀಗಾಗಿ ನಾನು ದಿನಾಂಕ 27/4 ಅಂದರೆ ಇನ್ನೊಂದು ವಾರದಲ್ಲಿ ನಾನು ಪಾದಯಾತ್ರೆ ಮಾಡ್ತೀನಿ. ನಾನು ಅದಕ್ಕಾಗಿ ಸೂಕ್ತ ಕ್ರಮ ಕೈಗೊಳ್ಬೇಕು. ಅಲ್ಲಿವರೆಗೆ RDPR ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇದ್ರ ಮೇಲೆ ಕಂಪ್ನಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ ಸ್ನೇಹಿತರೆ.